ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರಿಗೆ ಜೈಲ ಬೇಲ. ಇದು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ News 24. ಅರಣ್ಯಾಧಿಕಾರಿಗಳಿಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ದೂರು. ನಟ ದರ್ಶನ್ ಮೇಲೆ ಸಮನ್ಸ್ ಜಾರಿ. ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಕೂಡ ಸಮನ್ಸ್ ಜಾರಿಯಾಗಿದೆ. ನರಸೀಪುರ ನ್ಯಾಯಾಲಯದಿಂದ ಸಮನ್ಸ್ ಜಾರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇರುವ ನಟ ದರ್ಶನ್ಗೆ ಎದುರಾಗಿದೆ ಮತ್ತೊಂದು ಸಂಕಷ್ಟ. ಇದೇ ಬರುವ ಜುಲೈ 4ರಂದು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಆದೇಶ. ಇದೇ ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ News 24. ಈ ಹೊಸ ಯೂಟ್ಯೂಬ್ ಚಾನೆಲ್ನ ನಾನು ಸ್ಟಾರ್ಟ್ ಮಾಡಿರೋ ಉದ್ದೇಶ ನಿಮಗೆ ಪ್ರತಿ ಕ್ಷಣದ ಅಂದರೆ ಪ್ರತಿ ದಿನದ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಯಾವುದೇ ಥರ ಮಸಾಲೆ ಇಲ್ಲದೆ ನೇರವಾಗಿ ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು ಇವತ್ತಿಂದ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಇದ್ರ ಮೂಲಕ ನಾನು ಕೇಳ್ತಾ ಇದ್ದೀನಿ. ತಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಸೊ ಈ ಹಿಂದೆ ಒಬ್ಬರು ಯೂಟ್ಯೂಬರ್ ದರ್ಶನ್ ಅವರ ಫಾರ್ಮ್ ಹೌಸ್ನ ವಿಡಿಯೋ ಮಾಡಿದ್ರು. ಸೊ ಅಲ್ಲಿಂದನೇ ಅವರಿಗೆ ಈ ಒಂದು ಕಂಟಕ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸಲ್ಲಿ ಬಾತುಕೋಳಿಗಳನ್ನು, ಅಂದರೆ ಅವ್ರ ಫಾರ್ಮ್ ಹೌಸ್ ಇರೋದು ಮೈಸೂರಲ್ಲಿ, ಅಲ್ಲಿ ಅವರು ಬಾತುಕೋಳಿಗಳನ್ನು, ವಿದೇಶಿ ಬಾತುಕೋಳಿಗಳನ್ನು ಸಾಕಿದ್ರು. ದರ್ಶನ್ ಅವರು ಪ್ರಾಣಿ ಪ್ರಿಯರು, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ವಿವಿಧ ಪ್ರಭೇದದ ಪ್ರಾಣಿ ಪಕ್ಷಿಗಳನ್ನು ಅವರ ಫಾರ್ಮ್ ಹೌಸಲ್ಲಿ ಸಾಕಿದ್ದಾರೆ. ಹಸು, ಎತ್ತು, ಕುದುರೆ, ಗಿಳಿಗಳು, ಹಲವಾರು ಪ್ರಾಣಿಗಳನ್ನ ಅವರು ಸಾಕೊಂಡಿದ್ದಾರೆ. ಬಾರ್ ಹೆಡೆಡ್ ಗೂಸ್ ಎಂಬ ಬಾತುಕೋಳಿಗಳನ್ನ ಸಾಕಿರುವ ದರ್ಶನ್ ರವರ ಮೇಲೆ ಈಗ ಸಮನ್ಸ್ ಜಾರಿಯಾಗಿರುವಂಥದ್ದು. ಸೊ ಜುಲೈ 4ರಂದು ಕಾದ್ ನೋಡೋಣ ದರ್ಶನ್ ಅವರಿಗೆ ಯಾವ ಸಂಕಷ್ಟ ಎದುರಾಗತ್ತೆ ಅಂತ. ಸೊ ನೋಡೋಣ ಕೋರ್ಟು ಯಾವ ತರ ಒಂದು ಡಿಸಿಷನ್ ತಗೊಳತ್ತೆ ಇದ್ರ ಮೇಲೆ ಅಂತ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.